ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 5. ಮತ್ತೊಂದು ಮುಂಜಾವು ಶುರುವಾಗಿತ್ತು. ಮನೆಯಲ್ಲೇ ಇದ್ರೆ ಮತ್ತದೇ ಮಾತುಗಳು ಕೇಳಬೇಕು ಅಂದುಕೊಂಡು ಮನೆಯಿಂದ ಆಚೆ ಹೊರಟಿದ್ಲು ಸಮೃದ್ಧಿ. ಇತ್ತ ಜಗನ್ ಸಹ ಬೆಳಗ್ಗೆ ಆ ಹುಡುಗಿಯ ಬಳಿ ಹಣ ವಸೂಲಿ ಮಾಡಲು ಹೊರಟಿದ್ದ. ಗೋಪಿ, ಯಾಕೋ ಲೈಟ್ ಆಗಿ ತಲೆನೋವು ಕಣೋ, ನಿನ್ನೆ ನಿದ್ದೆ ಮಾಡಿದ್ದು ಸರಿಯಾಗಿಲ್ಲ ಅನ್ಸುತ್ತೆ. ನಾನೊಂದು ದಮ್ ಹೊಡಿತೀನಿ, ನೀನು ಹೋಗಿ ಒಂದು ಜ್ಯೂಸ್ ತಗೊಂಡ್ ಬಾ ಎಂದು ಗೋಪಿಯನ್ನು ಕಳುಹಿಸಿ ತನ್ನ ಬೈಕ್ಗೆ ಹೊರಗಿ ಸಿಗರೇಟ್ ಸೇದುತ್ತಿದ್ದ ಜಗ್ಗು. ಯಾಕಾದ್ರೂ ಮನೆಯಲ್ಲಿ ಇದೀನೋ ಅನ್ನುವಷ್ಟು ಬೇಸರ ಆಗ್ತಿದೆ. ಹಾಸ್ಟೆಲ್ ನೋಡಿದ್ರೆ ಸಿಗ್ತಾನೇ ಇಲ್ಲ, ಗೌರ್ಮೆಂಟ್ ಹಾಸ್ಟೆಲ್ ಸೀಟ್ ಕೊಡ್ತಿಲ್ಲ, ಪ್ರೈವೇಟಲ್ಲಿ ಲಕ್ಷ ಕೇಳ್ತಾರೆ ಎಂದು ಗುನುಗುತ್ತಾ ಬರುತ್ತಿದ್ಲು ಸಮೃದ್ಧಿ. ಅದೇ ಸಮಯಕ್ಕೆ ಸರಿಯಾಗಿ ಯಾರೋ 4 ಜನ ಹೋಮಿನಿ ವ್ಯಾನ್ ಅಲ್ಲಿ ಬಂದು ಜಗನ್ ಬಳಿಯೇ ಬರುತ್ತಿದ್ದುದು ಕಾಣಿಸಿತು. ಅದು ಸಹ ಮಂಕಿ ಕ್ಯಾಪ್ ಹಾಕಿದ್ರು. ಅಯ್ಯೋ, ಏ ಹುಡ್ಗ ಎಂದು ಅರಿಸಿದ್ಲು. ಅವನಿಗೆ ಕೇಳಲಿಲ್ಲ. ಏ ಹುಡ್ಗ, ಹಿಂದೆ ನೋಡೋ ಎಂದು ಮತ್ತೆ ಅರಿಸಿದವಳು ತಕ್ಷಣ ಅವರ ಬಳಿ ಬಂದ್ಲು. ಅಷ್ಟರಲ್ಲಿ ಅದಾಗಲೇ ಒಂದಿಬ್ಬರು ಅವನ ಹಿಡಿಯಲು ಬಂದಿದ್ರು. ಏಯ್ ಬಿಡ್ರೋ ಅವನನ್ನ ಎಂದು ಕೂಗುತ್ತಾ ಓಡಿ ಬಂದ ಸಮೃದ್ಧಿ ಅವರ ಬಿಡಿಸಲು ನೋಡುವಾಗ, ಹೇಯ್ ನೀನ್ ಯಾರೇ, ಹೋಗೆ ಇಲ್ಲಿಂದ ಎಂದ ಹೇಳಿದ ಒಬ್ಬ. ನಾನು ಯಾರಾದರೂ ಆಗಿರಲಿ, ಅವರನ್ನ ಯಾಕೋ ಹಿಡ್ಕೊಂಡಿದೀಯಾ, ಬಿಡು ಎಂದು ಸಮ್ಮು ಹೇಳಿದಾಗ ಅವಳನ್ನೇ ನೋಡಿದ ಜಗನ್. ಅಲ್ಲಿ ಸುಮಾರು 20ರಿಂದ 30 ಜನರಿದ್ರು. ಆದರೆ ಯಾರೊಬ್ಬರೂ ಅವನ ಸಹಾಯಕ್ಕೆ ಬರಲಿಲ್ಲ. ಕಾರಣ, ಅವನೊಬ್ಬ ರೌಡಿ ಎಂದು ಎಲ್ಲರಿಗೂ ಗೊತ್ತಿತ್ತು. ಅವರ ಮಧ್ಯೆ ಅವಳು ಅವನಿಗೆ ಸಹಾಯ ಮಾಡಲು ಬಂದದ್ದು ಖುಷಿ ಆಗುವುದರ ಬದಲು ಕಿರಿಕಿರಿ ಆಗಿತ್ತು ಅವನಿಗೆ. ಅವ ಯೋಚನೆ ಮಾಡುವಾಗಲೇ ಒಬ್ಬ ದೊಣ್ಣೆ ಬೀಸಿ ಹೊಡೆದಿದ್ದ ಅವನಿಗೆ. ಹೇಯ್ ಡ್ಯಾಶ್ ನನ್ನ ಮಕ್ಕಳ, ನನ್ನ ಮೈ ಮುಟ್ಟುವಷ್ಟು ತಾಕತ್ತಿದೆಯೇನೋ ನಿಮಗೆ, ಬನ್ರೋ ಮುಂದೆ ಎಂದು ಒಬ್ಬೊಬ್ಬರ ಮೈ ಮೂಳೆ ಮುರಿದಿದ್ದ ಜಗನ್. ಅವ ಫೈಟ್ ಮಾಡುವಾಗ ಅವ ಹೊಡೆಯುವ ಏಟು, ಅವನ ಚತುರತೆ ನೋಡಿ ಮಾರು ಹೋಗಿದ್ಲು ಸಮೃದ್ಧಿ. ಇನ್ನೇನು ತಾವು ಸೋಲುವೆವು ಎಂದು ತಿಳಿದಾಗ ಸಮೃದ್ಧಿಯತ್ತ ದೊಣ್ಣೆ ಬೀಸಿದ ಒಬ್ಬ. ಅಷ್ಟರಲ್ಲಿ ಅವಳಿಗೆ ಅಡ್ಡಲಾಗಿ ಬಂದ ಜಗನ್ ಅವಳಿಗೆ ಬೀಳುವ ಏಟು ತಡೆದಿದ್ದ. ಡ್ಯಾಶ್ ನನ್ನ ಮಗನೇ, ಬಾರೋ ಧೈರ್ಯ ಇದ್ರೆ ಎಂದು ಎಲ್ಲರ ಮಣ್ಣು ಮುಕ್ಕಿಸಿ, ಯಾವನೋ ನಿಮ್ಮನ್ನ ಕಳುಹಿಸಿದ್ದೋ ಎಂದು ಕೇಳಿದಾಗ ಅವರ ಕಾಲು ತಿರುಚಿ, ಅಯ್ಯೋ ಬಿಟ್ಬಿಡೋಣ, ತಪ್ಪಾಯ್ತು ಎಂದು ಅರಚಿದ್ರು. ಬಿಡದೆ ಅವರ ಬಾಯಿಂದ ಹೆಸರು ಕೇಳುವಷ್ಟರಲ್ಲಿ ಪೊಲೀಸ್ ಸೈರನ್ ಆಗಿದ್ದೆ. ಇವತ್ತು ಬಿಟ್ಟಿದ್ದೀನಿ, ನೋಡ್ಕೋತೀನಿ ನಿಮ್ಮನ್ನ ಎಂದು ಹೇಳಿ ಕಳುಹಿಸಿದವ ಅಲ್ಲಿ ನಿಂತಿದ್ದ ಗೋಪಿಯನ್ನ ನೋಡಿ, ಲೋ ವೇಸ್ಟ್ ಬಾಡಿ, ನಾನು ಹೊಡೆದಾಟ ಆಡ್ತಿದ್ರೆ ನಿಂತು ನೋಡ್ತಿದ್ದೀಯಾ, ಬಂದು ಸಹಾಯ ಮಾಡೋದು ಬಿಟ್ಟು ಎಂದು ಮುಂದೆ ನಡೆದ. ಅಲ್ಲೇ ಇದ್ದ ಸಮೃದ್ಧಿ ಕಂಡ್ರು ಕಾಣದಂತೆ. ಅಣ್ಣ ನೀನೆಲ್ಲಿ, ನಾನೆಲ್ಲಿ, ನೀನು ಹೊಡೆದ್ರೆ ಅವರು 1 ವಾರ ಮೇಲೆ ಹೇಳೋದಿಲ್ಲ ಬಿಡು ಎಂದು ಗೋಪಿ ಹಲ್ಲು ಕಿಸಿದಾಗ ಮುಂದೆ ಬಂದ ಸಮೃದ್ಧಿ, ಹೇ ಹುಡುಗ, ನಾನು ನಿನಗೆ ಹೆಲ್ಪ್ ಮಾಡಿದ್ದೀನಿ, ನನ್ನ ನೋಡಿದ್ರೂ ನೋಡದ ಹಾಗೆ ಬರ್ತೀಯಲ್ಲ ಎಂದು ಕೇಳಿದ್ಲು ಅವನ ನೋಡಿ. ಏನೋ ದೊಡ್ಡದಾಗಿ ಕಾಪಾಡಿದ ಹಾಗೆ, ಅವರು ಒಬ್ಬ ನಿನ್ನ ಕೈ ಹಿಡಿದುಕೊಂಡಿದ್ರು ಕೂಯಿ ಕೂಯಿ ಅಂತಿದ್ದೆ. ನಾನೇ ನಿನಗೆ ಬೀಳುವ ಏಟು ತಪ್ಪಿಸಿದ್ದೀನಿ, ಕಣ್ಣಿಗೆ ಕಾಣದಂತೆ ಹೋಗು, ಎಡವಟ್ಟನ್ನ ತಂದು ಎಂದು ಅವಳ ನೋಡಿ ಮೂತಿ ತಿರುವೆ. ಅಷ್ಟಕ್ಕೆ ಕೋಪ ಏರಿತ್ತು ಸಮ್ಮುಗೆ. ಏ ರೌಡಿ ರಾಕ್ಷಸ, ನಾನು ನಿನ್ನ ಕಾಪಾಡಿದ್ದು, ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನನ್ನೇ ಅಂತೀಯ ಎಂದು ಜೋರಾಗಿ ದಬಾಯಿಸಿದ್ಲು ಸಮೃದ್ಧಿ. ಹೇ ಯಾರೇ ರಾಕ್ಷಸ, ನನಗೆ ತಪ್ಪಿಸಿಕೊಳ್ಳೋ ತಾಕತ್ತಿತ್ತು, ನಾನೇನು ನಿನ್ನ ಕರೆದಿದ್ನ ಬಾರೆ ಚಿನ್ನ ಹೆಲ್ಪ್ ಮಾಡು ಅಂತ. ನೀನು ಬಂದಿದ್ದು ಮೈ ಮೇಲೆ 2 ಏಟು ಬಿದ್ದಿದ್ದು, ಲತ್ತೆ ಮುಖದವಳೆ ಎಂದ ಅವ. ಏಯ್ ಲತ್ತೆಗಿತ್ತೆ ಅಂದರೆ ಬಾರಿಸ್ಬಿಡ್ತೀನಿ, ಮುಖದ ತುಂಬ ಕೂದಲಿರೋ ಕರಡಿ, ಆ ಮುಖ ಬ್ಲೇಡ್ ನೋಡಿ ಎಷ್ಟು ವರ್ಷ ಆಯ್ತೋ ಹೇಳ್ತಾನೆ ಎಂದು ಅವಳು ಮುಂದೆ ನಡೆದಾಗ ಅವಳ ದುಪ್ಪಟ್ಟ ಎಳೆದು ಬಿಟ್ಟಿದ್ದ. ಅವನು ದುಪ್ಪಟ್ಟ ಎಳೆದಾಗ ಆಯ ತಪ್ಪಿ ಬೀಳುವವಳ ತಾನೇ ಹಿಡಿದಿದ್ದ ಜಗನ್. ಹೆದರಿ ಬಿದ್ದೆ ಬಿಟ್ಟೆ ಎಂದು ಕಣ್ಣು ರೆಪ್ಪೆ ಮುಚ್ಚಿ ಎದೆ ಮೇಲೆ ಕೈ ಇಟ್ಟವಳು ಗಾಳಿಯಲ್ಲಿ ತೇಲುವ ಅನುಭವ ಆದಾಗ ಮೆಲ್ಲಗೆ ಕಣ್ಣು ಬಿಡಲು ಅವಳು ಬೀಳದಂತೆ ಹಿಡಿದಿದ್ದ ರೌಡಿ. ಹೇ ರಾಕ್ಷಸ, ಆಗ ದುಪ್ಪಟ್ಟ ಎಳೆಯೋದು, ಮೈ ಮೇಲೆ ಪ್ರಜ್ಞೆ ಇಲ್ವನೋ ನಿನಗೆ ಎಂದಳು ಅವನ ತೋಳಿನಲ್ಲಿ ಉಳಿದು. ಅವ ಮಾತ್ರ ಎತ್ತಲು ನೋಡುತ್ತಾ, ಇವಾಗ ಎದ್ದು ನಿಲ್ಲಿಲ್ಲ ಅಂದರೆ ಕೈ ಬಿಡ್ತೀನಿ, ಆಮೇಲೆ ಸೊಂಟ ಮುರಿದ್ರೆ ನಾನು ಜವಾಬ್ದಾರ ಅಲ್ಲ ಎಂದು ಹೇಳಿದಾಗ ತಡ ಬಿಡಿಸಿ ಎದ್ದು ನಿಂತಳು. ನನ್ನೇ ಲತ್ತೆ ಅಂತೀಯ ನೀನು, ಕತ್ತೆ ರಾಕ್ಷಸ ಕರಡಿ ಎಂದು ಅವಳು ಬೈತಿದ್ರೆ ಅವ ಗೋಪಿ ಹೆಗಲ ಮೇಲೆ ಕೈ ಹಾಕಿ, ಲತ್ತೇನೆ ಕಣೆ ನೀನು, ಬೆಕ್ಕು ಮಿಯಾವ್ ಮಿಯಾವ್, ಕುಯ್ ಕುಯ್ ನಾಯಿ ಮರಿ ಎಂದು ಮುಂದೆ ನಡೆಯುತ್ತಾ. ನನ್ನ ಮುಖ ಹೇಗಾದರೂ ಇರಲಿ, ನಿನ್ನ ಮುಖ ನೋಡ್ಕೊ,
ಹೋಗೋ, ಒಳ್ಳೆ ಸುಟ್ಟಿರೋ ಚಪಾತಿ ಸೀದೋಗಿರೋ ಹಲ್ವಾ ಇದ್ದಾಗಿದೆ ಎಂದು ಹೇಳಿದಾಗ ಅಡಿಗಿಂದ ಉರಿದಿತ್ತು ಅವಳಿಗೆ. ಮನೆಯಲ್ಲಿ ಅಂತ ಮಾತು ಕೇಳಿ ಸಾಕಾದವಳು ಅಲ್ಲೇ ಇದ್ದ ಕಲ್ಲು ತೆಗೆದುಕೊಂಡು ಅವನ ಬೆನ್ನಿಗೆ ಎಸೆದು, ಕಾಡ್ಕೋಣ ಕಣ ನೀನು, ನಿನ್ನ ಮುಖ ಹೇಗಿದೆ ಗೊತ್ತಾ, ಸೀದೋಗಿರೋ ಉಪ್ಪಿಟ್ಟು ಎಂದು ಹೇಳಿ ಅವ ತಿರುಗುವಷ್ಟರಲ್ಲಿ ಅಲ್ಲಿಂದ ಓಡಿದ್ಲು. ಎಡವಟ್ರಾಣಿ ಎಂದು ಅವ ಗುನುಗುತ್ತಾ ನಡೆದರೆ, ರಾಕ್ಷಸ ಎಂದು ಬೈದುಕೊಂಡು ನಡೆದಳು ಸಮೃದ್ಧಿ. ಇಬ್ಬರ ನೋಡುತ್ತಿದ್ದ ಗೋಪಿ ಮಾತ್ರ ತಲೆ ಕೆರೆದುಕೊಂಡಿದ್ದ. ದಾದಾ ತಪ್ಪಿಸಿಕೊಂಡು ಬಿಟ್ಟ, ಯಾವುದೋ ಹುಡುಗಿ ಅವನ ಕಾಪಾಡಿಬಿಟ್ಲು, ಇಲ್ಲ ಅಂದಿದ್ರೆ ಹೇಗಾದರೂ ಮಾಡಿ ಅವನ ಕೈ ಕಾಲು ತೆಗೆದು ಬಿಡ್ತಿದ್ವಿ ನೀವು ಹೇಳಿದ ಹಾಗೆ ಎಂದು ಆ ರೌಡಿಗಳು ಸುದ್ದಿ ಮುಟ್ಟಿಸಿದಾಗ, ಇವತ್ತಲ್ಲದೆ ಹೋದರೆ ನಾಳೆ ಆದರೂ ಸರಿ, ಆ ತಾರಾಗಿ ಬುದ್ಧಿ ಕಲಿಸದೆ ಬಿಡಲ್ಲ ನಾನು ಎಂದು ಹಲ್ಲು ಮಸೆದಿದ್ದ ಜಗನ್ ನಂಬಿದ್ದ. ಆದಾದ ಗೊಣಗಿಕೊಂಡೇ ಮನೆಗೆ ಮರಳಿದಳು. ತನ್ನ ಬ್ಯಾಗ್ ಇತ್ತು, ಬಟ್ಟೆ ಬದಲಿಸಿ ಅಡುಗೆ ಮನೆ ಸೇರಿದ್ಲು. ಕೆಲಸ ಮಾಡದಿದ್ರೆ ಮತ್ತೇನಾದರೂ ಅನಿಸಿಕೊಳ್ಬೇಕಲ್ಲ. ಇವತ್ತು ದಾಲ್ ಕರಿ ಮಾಡ್ತೀನಿ, ಅಜ್ಜಿಗೆ ತುಂಬ ಇಷ್ಟ. ಜೊತೆಗೆ ಬದನೆಕಾಯಿ ಗೊಜ್ಜು ಮಾಡ್ತೀನಿ, ಚಿಕ್ಕಿಗಿಷ್ಟ. ಜೊತೆಗೆ ಚಪಾತಿ ಮಾಡಿ ಚಟ್ನಿ ಬೆಲ್ಲ ತುಪ್ಪ ಹಾಕಿ ರೋಲ್ ಮಾಡ್ತೀನಿ, ಸೃಷ್ಟಿಗಿಷ್ಟ. ಸುಹಾಸಣ್ಣ ಏನಾದರೂ ತಿಂತಾನೆ, ಶ್ರೇಯಾ ಅಕ್ಕ ಡಯಾಟಲ್ಲಿದ್ದಾಳೆ. ಸಿದ್ದುಗೆ ಆಯಿಲ್ ಫುಡ್ ಆಗೋದೇ ಇಲ್ಲ, ಅವನಿಗಾಗಿ ಬೇರೆ ಏನಾದರೂ ಸಿಂಪಲ್ ಇರೋದು ಮಾಡಬೇಕು ಎಂದು ಹೇಳಿಕೊಂಡು ಒಂದೊಂದೇ ಅಡುಗೆ ಮಾಡತೊಡಗಿದ್ಲು ಸಮೋ. ಅಡುಗೆಯವರು ಅವಳಿಗೆ ಸಹಾಯ ಮಾಡಿದರೆ ಒಂದರ್ಧ ಗಂಟೆ ಅಷ್ಟರಲ್ಲಿ ಅಡುಗೆ ಮುಗಿಸಿ ಎಲ್ಲವ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ಲು. ಉಳಿದದ್ದು ಪಾತ್ರೆ ತೊಳೆಯುವ ಕೆಲಸವಷ್ಟೆ. ಸಮೃದ್ಧಿಯಮ್ಮ, ನೀವು ಹೋಗಿ, ನಾವು ಮಾಡ್ತೀವಿದೆಲ್ಲ ಎಂದು ಅಡುಗೆಯವರು ಹೇಳಿದರು. ಪರವಾಗಿಲ್ಲ ಅಮ್ಮ, ನೀವು ಬೆಳಗ್ಗಿಂದ ಇಲ್ಲೇ ಕೆಲಸ ಮಾಡಿ ಸುಸ್ತಾಗಿರ್ತೀರ, ಎಲ್ರಿಗೂ ಊಟಕ್ಕೆ ಸಹ ಬಡಿಸಬೇಕು, ಉಳಿದ ಪಾತ್ರೆ ಆಮೇಲೆ ತೊಳೆಯುವಂತ್ರಿ ಎಂದು ಪಾತ್ರೆ ಎಲ್ಲ ತೊಳೆದಳು. ಅಷ್ಟರಲ್ಲಿ ಮೆಲ್ಲಗೆ ಬಂದಿದ್ಲು ಅವಳ ತಂಗಿ ಸೃಷ್ಟಿ. ಈಗಷ್ಟೇ SSLC ಓದುತ್ತಿದ್ದಾಳೆ. ಪಾತ್ರೆ ತೊಳೆಯುವ ಅಕ್ಕನ ನೋಡಿದ್ದೆ. ಅಕ್ಕ, ನನಗೆ ಈ ಹೋಮ್ವರ್ಕ್ ಮಾಡಿಕೊಡೆ, ತುಂಬ ಕೊಟ್ಟುಬಿಟ್ಟಿದ್ದಾರೆ ಎಂದು ಸೃಷ್ಟಿ ಹೇಳಿದಾಗ, ಮಾಡಿಕೊಡುವ ಮನವಾದರೂ ಇಲ್ಲ ಸೃ, ನಿನ್ನ ಹೋಮ್ವರ್ಕ್ ನೀನೇ ಮಾಡಬೇಕು, ಆಗ ಮಾತ್ರ ನಿನಗೆ ಎಲ್ಲ ತಲೆಗೆ ಹೋಗೋದು ಎಂದು ಹೇಳಿದ್ದೆ ಅವಳ ಮುಂದೆ ಬಂದು. ನೀನು ಇಲ್ಲಿರೋದೆ ನಾವು ಹೇಳಿದ ಕೆಲಸ ಮಾಡೋದಕ್ಕೆ, ಸುಮ್ಮನೆ ಬರೆದು ಕೊಡ್ತೀಯೋ ಇಲ್ವೋ ಎಂದು ಜೋರು ಮಾಡಿದ್ಲು ಅವಳು. ಇಲ್ಲ, ಆಮೇಲೆ ಅಜ್ಜಿ ನನಗೆ ಬೈಯೋದು, ನಾನು ಮಾಡಿಕೊಡೋದಿಲ್ಲ ಎಂದು ಮೆಲ್ಲಗೆ ಹೇಳಿದ್ಲು ಅವಳು. ತಕ್ಷಣ ಕೋಪದಿಂದ ಅಲ್ಲಿಂದ ಹೋದ ಸೃಷ್ಟಿ ಅಮ್ಮನ ಕರೆದುಕೊಂಡು ಬಂದಿದ್ದಳು. ಆಗಷ್ಟೇ ಪಾತ್ರೆ ತೊಳೆದು ಕೈ ಒರೆಸಿಕೊಳ್ಳುತ್ತಿದ್ಲು ಸಮೃದ್ಧಿಯ ನೋಡಿ, ಏಯ್ ಅನಿಷ್ಟ, ಯಾಕೆ ಆ ಮಗುಗೆ ಹೋಮ್ವರ್ಕ್ ಮಾಡಿಕೊಡಲ್ಲ ಅಂದಂತೆ, ಮರ್ಯಾದೆಯಿಂದ ಮಾಡಿಕೊಡು, ನೀನು ಇರೋದೇ ಆ ಕೆಲಸಕ್ಕಲ್ವಾ ಎಂದರು ಸುವರ್ಣ. ಅವರ ಮಾತಿನ ದಾಟಿ ಹೊಸದೇನಲ್ಲ ಅವಳಿಗೆ. ಅದು ಚಿಕ್ಕಮ್ಮ, ಅವಳೇ ಮಾಡ್ಕೊಳ್ಳಿ ಅಂತ ಎಂದು ಮೆಲ್ಲಗೆ ಹೇಳಿದ್ದೆ. ಅವಳ ಕೈ ತಿರುಗಿಬಿಟ್ರು ಸುವರ್ಣ. ಏನಂದೆ, ನನ್ನ ಮಗಳೇ ಮಾಡಿಕೊಳ್ಬೇಕಾ? ಆ ಮಗು ಮೊನ್ನೆ ಸೈಕಲ್ ಕಲಿಯುವಾಗ ಬಿದ್ದು ಪೆಟ್ಟಾಗಿದೆ, ಮತ್ತೆ ಹೋಮ್ವರ್ಕ್ ಎಲ್ಲ ಬರೆದ್ರೆ ಅವಳ ಕೈ ನೋವಾಗೋದಿಲ್ವೇನೋ? ನನಗೆ ತಿರುಗಿ ಮಾತಾಡ್ತೀಯಾ ಎಂದು ಮತ್ತಷ್ಟು ಕೈ ತಿರುಗಿಸಲು, ಅಮ್ಮ, ಕೈ ನೋವಾಗ್ತಿದೆ ಚಿಕ್ಕಮ್ಮ, ಪ್ಲೀಸ್ ಬಿಡಿ ಎಂದು ಕೇಳಿದಾಗ ಅವಳ ಕೈ ಹಾಗೆ ಹಿಡಿದುಕೊಂಡೆ. ಹೇಳು, ಮಾಡಿಕೊಡ್ತೀಯಾ ಅಲ್ವಾ ಎಂದು ಕೇಳಿದರು. ಸೃಷ್ಟಿ ತನ್ನ ಅಕ್ಕನ ನೋವು ಕೇಳಿ ನಗುತ್ತಿದ್ಲು. ಬರೆದು ಕೊಡ್ತೀನಿ ಚಿಕ್ಕಮ್ಮ, ಕೈ ಬಿಡಿ ಎಂದು ಹೇಳಿದಾಗ ಕೈ ಬಿಟ್ಟವರು, ಚಿನ್ನಿಮ್ಮ, ಹೋಗಿ ಬುಕ್ ತಂದು ಕೊಡು, ಬರೆದು ಕೊಡ್ತಾಳೆ ಎಂದಾಗ ಓಡಿ ಹೋಗಿ ಬುಕ್ ತೆಗೆದುಕೊಂಡು ಬಂದಳು ಅವಳು. ಅಕ್ಕ, ಇದೆಲ್ಲ ನಾಳೆನೇ ತೋರಿಸ್ಬೇಕು, ಬೇಗ ಮುಗಿಸಿಬಿಡು ಆಯ್ತಾ ಎಂದು ಕಣ್ಮುಟುಕಿಸಿದ್ಲು ಅವಳು. ಒಂದಲ್ಲ ಎರಡಲ್ಲ, ಸುಮಾರು 20ರಿಂದ 40 ಪೇಜಿತ್ತು ಬರೆಯಲು. ಅವಳಿಗೆ ಹೇಳಿದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಬರೆಯುವ ಕೆಲಸ ತಿಂಗಳಿನಿಂದ ಹಾಗೆ ಬಿಟ್ಟಿದ್ದವಳು ನಾಳೆ ತೋರಿಸಲೇಬೇಕು ಎಂದಿದ್ದಕ್ಕೆ ಅಕ್ಕನ ಕೈಗೆ ನೀಡಿದ್ಲು. ಸರಿ ಎಂದು ತಲೆ ಆಡಿಸಿ ಕೋಣೆಗೆ ನಡೆದಳು ಸಮ್ಮು. ಆದರೆ ಯಾರೂ ಪಾಪ ಅನ್ನಲೇ ಇಲ್ಲ ಅವಳಿಗೆ. ಮನೆಗೆ ಬಂದು ತಲುಪಿದ ಜಗ್ಗು. ಅವ ಬರುವಾಗ ಅವನ ಗಮನಿಸಿದ ತಾರಾ ಅವನ ಹಿಂದಿಗೆ ಬಂದರು. ಶರ್ಟ್ ತೆಗೆದು ಬೇರೆ ಶರ್ಟ್ ಹಾಕುವಾಗ ಅವನ ಭುಜದ ಮೇಲೆ ಆಗಿದ್ದ ಗಾಯ ನೋಡಿದ ಅವರು ಹೆದರಿ ಅವನ ಬಳಿ ಬಂದರು. ಹೇ ಜಗ್ಗು, ಏನೋ ಇದು ಗಾಯ, ರಕ್ತ ಎಂದು ಗಾಬರಿಯಿಂದ ಕೇಳಿದಾಗ ಬೇಗ ಬೇಗ ಶರ್ಟ್ ತೊಟ್ಟು ಅವರತ್ತ ನೋಡಿದ ಜಗನ್, ಅಮ್ಮ, ನಾನು ಮಾಡ್ತಿರೋ ಕೆಲಸದಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ನೀನಿಷ್ಟಕ್ಕೆಲ್ಲ ಹೀಗೆ ಟೆನ್ಷನ್ ಆದರೆ ಹೇಗೆ
ಎಂದು ಮಾತು ಮರೆಸಲು ನೋಡುತ್ತಾ, ಹೇ ತೆಗಿಯೋ ಶರ್ಟ್, ನಾನು ನೋಡ್ತೀನಿ ಏನಾಗಿದೆ ಅಂತ ಕಾಮನ್ನಂತೆ. ಮೊದಲು ಶರ್ಟ್ ತೆಗಿ ಎಂದು ಹೇಳಿದಾಗ ಮೆತ್ತಗೆ ಶರ್ಟ್ ತೆಗೆದವನ ಕೈ ನೋವುತ್ತಿತ್ತು. ನೋಡು ಎಷ್ಟು ಕೆಂಪಾಗಿದೆ ಎಂದು ಕಣ್ತುಂಬಿಕೊಂಡು ನಡೆದವರು ಉಪ್ಪಿನ ಕಾವು ಮಾಡಿಕೊಂಡು ಬಂದರು. ಅಮ್ಮ, ಇದೆಲ್ಲ ಏನೂ ಅಲ್ಲ, ನನಗೆ ಗಾಯ ನೋವು ಕೊಡೋದೇ ಇಲ್ಲ. ನೀವು ಹೀಗೆ ಕಣ್ಣೀರು ಹಾಕಿದರೆ ನೋವಾಗುತ್ತೆ ಎಂದು ಅವನು ಹೇಳುತ್ತಿದ್ದರೂ ಅವರು ಏನೂ ಹೇಳದೆ ಊಟ ಬಡಿಸಿಕೊಂಡು ಬಂದು ಅವನಿಗೆ ತಿನ್ನಿಸಿದ್ರು. ಮಾ, ಸೀತಾ, ಸೀತೂ, ನೀನು ಇಷ್ಟಕ್ಕೆಲ್ಲ ಹತ್ರ ನಾನು ನೋವಾಗುತ್ತೆ ಕಣಮ್ಮೋ ಎಂದು ಅವರ ಮಡಿಲಲ್ಲಿ ಮಲಗಿದ. ಜಗ್ಗು, ಈ ರೌಡಿ ಕೆಲಸ ಬಿಟ್ಟು ಬಿಡೋ, ನಾವು ಎಲ್ಲಾದರೂ ದೂರ ಹೋಗಿ ಬದುಕೋಣ, ಬೇಕಿದ್ರೆ ನಾನು ದುಡಿತೀನಿ, ನಿನ್ನ ನೋವು ನೋಡೋದಕ್ಕಾಗೋದಿಲ್ಲ ಕಣೋ ಎಂದು ಹೇಳುತ್ತಾ ಸೀತಾ ಅವನ ತಲೆ ನೇವರಿಸುವಾಗ, ಮಾ, ನೀನು ಈಗೆಲ್ಲ ಹೇಳಿದ್ರೆ ನನ್ನ ಹೃದಯ ನೊಂದುಕೊಳ್ಳುತ್ತೆ ಕಣಮ್ಮ. ನಾನು ಇಷ್ಟ ಇಲ್ಲದೆ ಹೋದರೂ ಈ ಕೆಲಸ ಮಾಡ್ತಿರೋದು ಯಾಕಾಗಿ ಹೇಳು? ನಿನಗಾಗಿ ಅಲ್ವಾ? ಇಂದೆಲ್ಲ ನಾಳೆ ನಾವು ಆ ಮನೆಯ ಮುಂದೆ ನಿಲ್ಲಬೇಕು, ಅದು ಸಹ ಫಾರ್ಚುನೇಟ್ ಕಾರಲ್ಲಿ ಎಂದು ಹೇಳಿದವನ ತಲೆಗೆ ಚಿಕ್ಕ ಏಟು ಕೊಟ್ಟು, ಫಾರ್ಚುನರ್ ಅಂತ ಹೇಳೋದಕ್ಕೆ ಸಹ ಬರೋದಿಲ್ಲ ದಡ್ಡ, ಆ ಕಾರ್ ತಗೋತಾನಂತೆ ಎಂದು ಹೇಳಿದಾಗ ನಕ್ಕು ಬಿಟ್ಟ ಜಗ್ಗು. ಅಮ್ಮ, ಹೆಸರು ಹೇಳೋಕೆ ಬರೋದು ಮುಖ್ಯ ಅಲ್ಲ. ಬಲ್ಗಡೆ ಡೋರಿಂದ ನಾನು, ಎಡಗಡೆ ಡೋರಿಂದ ನೀನು ಕೆಳಗೆ ಇಳಿದು ನಾನು ನಿನ್ನ ಕೈ ಹಿಡಿದುಕೊಂಡು ಆ ಮನೆಯ ಮುಂದೆ ಹೋಗಬೇಕು. ಆ ದಿನ ಬರುವವರೆಗೂ ಯಾರೆಷ್ಟೇ ಬೈದರೂ, ಯಾರೆಷ್ಟೇ ಶಾಪ ಹಾಕಿದರೂ, ಯಾರಿಗೆ ನೋವಾದರೂ ಪರವಾಗಿಲ್ಲ ಎಂದು ಹೇಳುತ್ತಾ ಅಮ್ಮನ ಕೈ ಗಟ್ಟಿಯಾಗಿ ಹಿಡಿದು ಮಲಗಿದವನ ನೋಡುತ್ತಾ, ಬೇರೆಯವರ ಕಣ್ಣೀರ ಮೇಲೆ ತೆಗೆದುಕೊಂಡ ಕಾರಾಗಲಿ ಮನೆಯಾಗಲಿ ನೆಮ್ಮದಿ ಕೊಡೋದೇ ಇಲ್ಲ ಕಣೋ ಎಂದು ಹೇಳುತ್ತಾ ಇದ್ದವರ ಫೋನ್ ರಿಂಗ್ ಆಗಿತ್ತು. ಪರದೆಯ ಮೇಲೆ ದಾಮೋದರ್ ದೇವ ಎಂದಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ. ಇನ್ನೊಂದು 15 ದಿವಸ ಆಯಿತಾ, ಆಮೇಲೆ ಬಿಗ್ ಎಪಿಸೋಡ್ ಡೈಲಿ ಹಾಕ್ತೀನಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ಆಯಿತಾ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ನೀಡುವ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಯಾವಾಗಲೂ ಹೀಗೆ ಇರಬೇಕು ಆಯಿತಾ.